ನಮ್ಮಲ್ಲಿ ಮರಿನೂ ಸಿಗ್ತಾವ, ತತ್ತಿನೂ ಸಿಗ್ತಾವ, ಕೋಳಿನೂ ಸಿಗ್ತಾವ, ಹುಂಜಾನು ಸಿಗ್ತಾವ. ಬಿದರ್ರಿ ಬೀದರ್ ಕೋಳಿ ಅಂತ ಹೇಳಿ. ಇದು ರೀ ಹಾ, ಏನ್ರಿ ಅದ್ರದಿಂದ ಲಾಭ? ಅದ್ರದ್ದು ಬೆಲೆ ಏನು ಹೇಳಕ್ ಬರಲ್ರಿ ಹಿಂಗ. ಅಂದ್ರೆ ಸುಮ್ ಅಂದಾಜ್ ರೀ. 1,000 ಮಾರ್ಬೋದು, 1,00,000 ಮಾರ್ಬೋದು ನಾವು. ಇದು ಕೋಳಿ ರೇಟ್ ರೀ. ಹಾ ರೀ. ಎಲ್ಲಾ ರೈತರಿಗೆ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಮತ್ತೊಂದು ವಿಡಿಯೋ ಏನಪ್ಪಾ ಅಂದ್ರ ಕೋಳಿ ಬಗ್ಗೆ. ಎಲ್ಲಾ ರೈತಬಹುದು ಹಲ್ಲಾಗಿದ್ರು ನಡಿಬಹುದು, ಈ ತರ ಒಂದು ಬಯಲ್ ಜಾಗದಾಗನು ನೀವು ಮಾಡ್ಕೋಬಹುದು. ಇವರು ಬಿಜಾಪುರ ಜಿಲ್ಲಾ ಸಿಂದಗಿ ತಾಲೂಕ ಚಟ್ರಿಕಿ ಊರ. ಸರ್ ನಿಮ್ ಹೆಸರು? ರಾಜು ದೋತ್ರೆ ಅಂತ ಹೇಳಿ. ಇದು ಎಷ್ಟು ವರ್ಷ ಐತ್ರಿ ಮಾಡಿದ್ರಿ ಸರ್? ಇದು ಒಂದೇ ವರ್ಷ ಐತ್ರಿ, ಇದು ಫಸ್ಟ್. ಇದೇ ಫಸ್ಟ್ ಟೈಮ್ ಮಾಡಿರಿ. ನಿಮ್ಗೆ ಹೆಂಗ್ ತಲೆಯಾಗ ಬತ್ರಿ ಇದು ಮಾಡ್ಬೇಕನ್ನೋದು, ಹೆಂಗ್ ಮಾಡ್ಬೇಕನ್ನೋದ್ರಿ? ಇದು ಅಂದ್ರ ಆ ಕಡೆ ಈ ಕಡೆ ಗೆಳತನ ತೊಲಿ ಹೋಗಿ ಬಂದು ನೋಡಿ ಮಾಡಿ, ನಾವು ನೋಡಿ ಮನೆ ಸಾಕಾಣಿಕೆ ಮಾಡಿದ್ ನೋಡಿ ಮಂದಿದ್ ನೋಡಿರಿ. ಹೆಂಗ್ ಅನಸ್ತ್ರಿ ಸದಿ ಮಾಡಿರಲ್ಲ ರೀ? ಚಲೋ ಅದ್ರಿ. ಸುಮ್ ಹೊಲ್ದಾಗ ಗಳಿಗೆ ಕಡಿಮೆ ಆಗ್ತದ, ಆಮೇಲೆ ಇದು ಏನಾರ ಮಾಡೋದ್ ಇಂತ ವ್ಯವಸಾಯ ಹೆಚ್ಚಿಗೆ ಆಗ್ತಾವ. ಮಾಡಿ ಯಾವ ಜಾತಿ ಇದ್ರಿ ಇದು ರೀ? ಇದು ಕಾವೇರಿ ಅಂತ ಹೇಳ್ರಿ. ಕಾವೇರಿ. ಈ ಸದ್ಯಕ್ಕೆ ಎಷ್ಟು ಕೋಳಿ ಅವ್ರಿ ಇವ್ರಿ? ಇವು ಬೇರೆ 150 ಅದಾವ್ರಿ, ಎಲ್ಲಾ ಮಾರಿವ್ರಿ ನಾವ್ ಈಗ. ಮೊದಲ ಎಷ್ಟು ತಂದಿದ್ರು ಒಂದೇಟಿಗೆ? 1,000 ತಂದಿದ್ರು ನಾವು. ಮರಿ ಹಿಡಿತೀರಿ ಏನೋ ನಾವು ನಮ್ಮಲ್ಲಿನೂ ತೆಗಿಸ್ತೀವ್ರಿ. ಆಮೇಲೆ ನಮ್ಗ ಅವಾಗ ಇಮಿಡಿಯೇಟ್ಲಿ ಸೀಸನ್ ಇತ್ತಪ್ಪ ಅಂದ್ರ ಮತ್ತೊಂದ್ ಕಡೆ ತರಿಸ್ತೀವಿ. ನೀವ್ ಬೇಕಂದ್ರ ಮರಿ ಏನ್ರಿ ಕೊಡ್ತೀರೇನ್ರಿ? ಹಾ, ಮರಿನೂ ಸಿಗ್ತಾವ್ರ ನಮ್ಮಲ್ಲಿ. ನಿಂಬಲ್ಲಿ ಮರಿ ಬೇಕಂದ್ರ ಕೊಡ್ತೀರಿ? ಸಿಗ್ತಾವ. ಎಷ್ಟು ತನ ಕೊಡ್ತೀರಿ ಮರಿ ರೀ? ನಮ್ಮಲ್ಲಿ ರೇಟ್ 80 ರಿಂದ 90 ರೂಪಾಯಿ ಇರ್ತದ ನಿಂಬಲ್ರಿ ಒಂದ್ ದಿವ್ಸಿನ ಮರಿ. ಹಾ ರೀ. ಆಮೇಲೆ ಬ್ಯಾರೆ ಬೇಕಪ್ಪ ಅಂದ್ರ 1 ತಿಂಗಳ ಮರಿ 90 ರೂಪಾಯಿ ಸಿಗ್ತಾವ, 80 ರೂಪಾಯಿ ಸಿಗ್ತಾವ. ಅಡ್ವಾನ್ಸ್ ಎಷ್ಟ್ ದಿನ ಹೇಳ್ಬೇಕ್ರಿ ನಿಮ್ಗೆ? ಅಡ್ವಾನ್ಸ್ 1 ತಿಂಗಳು ಹೇಳ್ಬೇಕು. 1 ತಿಂಗಳ ಅಡ್ವಾನ್ಸ್ ಹೇಳ್ಬೇಕ್ರಿ. ನೀವ್ ಎಲ್ಲಾ ತರ ಮಾಡ್ಕೊಡ್ತೀರಿ. ಶೆಡ್ಡಿಗೆ ಎಷ್ಟು ಖರ್ಚು ಬಂದೈತ್ರಿ ಇದೆಲ್ಲ? ಶೆಡ್ಡಿಗೆ 2 ಲಕ್ಷ ರೂಪಾಯಿ ಬಂದವ್ರಿ. 2 ಲಕ್ಷ ತನ ಬರ್ತೈತ್ರಿ. ಹಾ. ಇದು ಜಾಳ್ಗಿ ಪಿಳ್ಗಿ ಮತ್ ಹಾವ ಹುಳ ಬಟ್ಟಿ ಬರ್ತಾವ. ಒಂದ್ ಅರ್ಧ ಇಂಚಿಂದ ಅದಲ್ರಿ ಹೊರಗ. ಹಾ. ಹೊರಗ ಒಂದ್ ಅಕ್ಕಿರಿ ಪ್ಲಸ್ ಇಲ್ಲೊಂದ್ ಅಕ್ಕಿರಿ. ಡಬಲ್ ಅದಾವ. ಇದು ಹೆಂಗಂದ್ರಿ? ಇದು ಅರ್ಧ ಇಂಚ, ಇದು ಎಷ್ಟು ಇಂಚ್? ಮೊದಲ 2 ಇಂಚಿನ 1.5 ಇಂಚಿನ ಹಾಕೊಂಡಿವ್ರಿ. ಆಮೇಲೆ ಏನದ ಹಿಂದ ಅರ್ಧ ಇಂಚ್ ಅದ್ರಿ, ಹುಳ ಹುಟ್ಟಿ ಬರ್ಬಾರ್ದ ಅಂತ ಹೇಳಿ. ಇದು ರೀ. ಇದೊಂದು ಮತ್ತೆ ಎಷ್ಟ್ರ ಹಾಕೊಂಡಿರಿ? ಹಾ. ಅಂದ್ರೆ ಇದು ಹೊರಗ್ ಬರ್ಲಾರ ಹಂಗೇನ್ರಿ? ಏನು ಒಳಗನು ಬರಲ್ಲ, ಹೊರಗನು ಹೋಗಲ್ಲ. ಓಹೋ, ಈ ತರ ಮಾಡಿರಿ. ಫುಡ್ ಏನೇನ್ ಹಾಕ್ತಿರಿ ಅವಕ್ರಿ? ಫುಡ್ ಇವು ಕೋಳಿಗಳು ಸಂಬಂಧಪ್ಪ ಅಂದ್ರ ಆಕ್ಚುಲಿ ಅದ್ರ ಸ್ಪೆಷಲಿ ಬರ್ತದ. ಯಾವ ಕೋಳಿಗೆ ಹಂಗತಿ, ತತ್ತಿ ಕೋಳಿ ಬಂದ್ರ ಅದಕ್ ಬೇರೆನೆ ಬರ್ತದ. ಇವು ನಾವ್ ಕಡದು ಮಾರ್ಕೆಟ್ ಮಾಡ್ತಾರ, ಅದ್ರ ಸಂಬಂಧ ಬೇರೆನೆ ಬರ್ತದ. ಹಿಂಗೆಲ್ಲ. ಈಗ ನಾವ್ ತಂದಿದ್ ಇದಕ್ಕ 400 ರೂಪಾಯಿ ಕ್ವಿಂಟಲ್. 400 ರೂಪಾಯಿ ಕ್ವಿಂಟಲ್ ರೀ? ಕ್ವಿಂಟಲ್ ಅಂದ್ರೆ ಇದು ಫುಡ್ ಬರ್ತಾರ ಅದು ಕಡೆ? 1 ಕ್ವಿಂಟಲ್ 400 ರೂಪಾಯಿ. ಎಷ್ಟ್ ಜಾತಿ ಬರ್ತಾರ ಸಿಗ್ತಾವ್ರಿ ಇಲ್ರಿ ನಿಂಬಲ್ಲಿ ಕೋಳಿ? ನಮ್ಮಲ್ಲಿ ನೀವು 3-4 ತರ ಸಿಗ್ತಾವ್ರಿ. ಪ್ಯೂರ್ ಸಿಗ್ತಾವ ಜವಾರಿ, ಆಮೇಲೆ ನಾಟಿ ಜವಾರಿ ಅಂತ ಹೇಳಿ ಸಿಗ್ತಾವ, ಆಮೇಲೆ ಕಾವೇರಿ ಬರ್ತಾವ, ಆಮೇಲೆ ಸೋನಾಲಿ ಅಂತ ಹೇಳಿ ಬರ್ತದ, DP ಕ್ರಾಸ್ ಬರ್ತದ, ಇವೆಲ್ಲ ಸಿಗ್ತಾವ. ಸದ್ಯಕ್ ನಿಂಬಲ್ಲಿ ಸಿಗದ್ರಿ? ಯಾವ್ದೇ ವೆರೈಟಿ ಕೇಳ್ರಿ ಸಿಗ್ತಾವ. ಮತ್ತ ಟ್ರಕ್ಕಿ ಬೇಕಪ್ಪ ಅಂತ ಟ್ರಕ್ಕಿ ಅಂತ ಹೇಳಿ ಬರ್ತದ ಒಂದು, ಟರ್ಕಿ ಅಂತ ಹೇಳಿ. ಟರ್ಕಿ ರೀ? ಅವು ಸಿಗ್ತಾವ. ಎಲ್ಲಾ ತರ ತರಿಸ್ಬಿಡ್ತಿರ್ ಬೇಕಂದ್ರ? ಯಾವ ಬೇಕು. ಮತ್ತೆ ಇದು ರೋಗ ಪೀಗ ಹೆಂಗ್ ಮಾಡೋದ್ರಿ? ಜಡ್ ಏನೇ ಪ್ರಾಬ್ಲಮ್ ಅಂದ್ರ ಒಂದ್ ಫೋನ್ ಮಾಡಿದ್ರಾಯ್ತು, ನಾವ್ ನಿಮ್ಗೆ ಏನ್ ಮಾಡ್ಬೇಕಿಲ್ಲ ಅಂತ ಹೇಳ್ಬಿಡ್ತೀವಿ. ಎಲ್ಲಾ ತರ ಅಂದ್ರೆ ಯಾವ ತರ ಜಡ್ಗಳು ಬರ್ತಾವ್ರಿ ಇವ್ಕ್ರಿ? ಇದಕ್ಕ CID ಅಂತ ಹೇಳಿ ಹೈಯೆಸ್ಟ್ ಭಾರಿ ಜಡ್ಡಪ್ಪ ಅಂದ್ರ CID ಅಂತ ಹೇಳ್ಬಾರ್ದು. ಎಲ್ಲರಿಗಿಂತ ಹೈಯೆಸ್ಟ್ ಜಡ್ಡಪ್ಪ ಅಂದ್ರ CID. ಅವೇನ್ ಕೋಳಿಗಳು ಏನ್ರ ಸಾಯ್ತಾವೇನ್ರಿ? ಇಮಿಡಿಯೇಟ್ಲಿ ಕಲ ಸ್ವಚ್ಛನೆ. ವ್ಯವಸ್ಥೆ ಯಾವ ತರ ಮಾಡ್ಬೇಕ್ರಿ ಇವಕ್ಕೆ? ಅಂದಾಜ್ ಇಲ್ಲ ಅಂದ್ರೆ ಯಾವ ಜಡ್ ಬಂದದ, ಏನ್ ಆಗ್ಲಾಕತ್ತದ ಅದಕ್ ನೋಡಿ ಪ್ರಾಬ್ಲಮ್. ಆ ಪ್ರಾಬ್ಲಮ್ ಈಗ ಔಷಧ ಬರ್ತದ. ಯಾರು ಏನ್ ಡಾಕ್ಟರ್ಗಳನ್ನು ಬರ್ತಾರೇನ್ರಿ ಕಡ್ರಿ? ಯಾರು? ನಾವ್ ಈ ಸದ ಡಾಕ್ಟರ್ ತನ್ನೀಗ. ನಾವು ಅದ್ರದ್ದು ಪೂರಾ ನಾಲೆಜ್ ಮಾಡ್ಕೊಂಡಿವಿ. ಏನ್ ಇದಕ್ ಮೊದಲ ಏನ್ರಿ ಟ್ರೈನಿಂಗ್ ತಗೋಬೇಕೇನ್ರಿ? ನಾವೆಲ್ಲ ಟ್ರೈನಿಂಗ್ ತಗೊಂಡವ್ರಿ ಮೊದಲ. ನೀವ್ ಎಲ್ಲಿ ತಗೊಂಡ್ರಿ ಟ್ರೈನಿಂಗ್ ರೀ? ನಾವ್ ಇಲ್ಲಿ ಬಿಜಾಪುರ್ನು ತಗೊಂಡಿವಿ, ಆಮೇಲೆ ಆ ಕಡೆ ಈ ಕಡೆ ದೂರ ತಗೊಂಡಿವಿ. ಬಿಜಾಪುರದಾಗ ಟ್ರೈನಿಂಗ್ ಸೆಂಟರ್? ಅವು ಹಿಂಗ ಇರ್ತಾರ ವರ್ಷನಾಗ 1 ಸಲ 2 ಸಲ. ಅವಾಗ ಹೋಗಿ ತಗೋಬೋದ್ರಿ? ಅದು ಅಂದ್ರ ಅಲ್ಲಿ ಆ ಟ್ರೈನಿಂಗ್ ದಾಗ ಅತ್ತೇನಿಲ್ಲ, ಬಟ್ ನಮ್ಮ ಎಕ್ಸ್ಪೀರಿಯನ್ಸ್ ನಾವು ಸಾಕಿವಿ, ನಮಗ್ ಸಾಕದ ಬಳಕೆ ಗೊತ್ತಾಗೋದು. ಆಮೇಲೆ ಈಗ ಇಮಿಡಿಯೇಟ್ಲಿ ಯಾರು ಹೊಸ ಸಾಕರವನಿಗೆ ಗೊತ್ತಿರಲ್ಲ, ಅವ ಸತ್ ಹೊಡ್ಕೋತಾನ ಮರಿ. ಅವ ನಮ್ ಕಾಂಟ್ಯಾಕ್ಟ್ ಇದ್ರ ನಮ್ಗ್ ಕೇಳಿದ್ರೆ ಹಿಂಗ ಆಗ್ಲಾಗತ್ತದ್ರ ಅಂದ್ರ ಪಟ್ನೆ ಹೇಳ್ತೀವಿ ನಾವು. ಅದ್ರ ಮೇಲೆ ಇಲ್ಲ ಸಾತು. ಬರೋಬರಿ. ಇದು ಕೋಳಿಗಳು ಅವಲ್ಲ, ಒಂದಕ್ಕೆ ಎಷ್ಟು ತನ ಮಾರ್ತಾವ್ರಿ ಇವು? ಇವು ಈಗ ನಂಬಲ್ಲಿ 600 ತನ ಮಾರ್ತೀವ್ರಿ. 1.5 kg ದಿಂದ 2 kg ಅದಾವ. ಕೋಳಿ 600 ಮಾರ್ತೀವಿ, ಹುಂಜ 800 ಮಾರ್ತೀವಿ, 1000 ಮಾರ್ತೀವಿ. ಒಂದ್ ಕೋಳಿನ ಮ್ಯಾಗ ಅಂದಾಜ್ ಮ್ಯಾಗ ಕೊಡ್ತೀರಿ? 1 ಪೀಸ್. ಅಂದಾಜ ನೀವು ಸ್ಟಾರ್ಟಿಂಗ್ ಎಷ್ಟು ಸಾಕಿದ್ರಿ ಇದು? ಸ್ಟಾರ್ಟಿಂಗ್ ಫಸ್ಟ್ 1,000 ತಂದಿರಿ ನಾವು. 1,000 ತಂದಿರಿ? ಡೈರೆಕ್ಟ್ 1,000. 1,000 ಎಲ್ಲ ಖಾಲಿಯಾಗ್ಯಾವ್ರಿ ಸದ್ಯ? ಅಂದಾಜ್ ಎಷ್ಟು ಆದಾಯ ಬಂದ್ರಿ ನಿಮ್ಗ? ಈಗ ಒಂದ್ 4 ಲಕ್ಷ ರೂಪಾಯಿ ತನ ಪ್ರಾಫಿಟ್ ಆಗ್ಯದ. ಎಷ್ಟ್ ತಿಂಗಳದಾಗ ಅದು? 4 ತಿಂಗಳದಾಗ 4 ತಿಂಗಳದಾಗ 4 ಲಕ್ಷ ತನ ಆಗದ್ರಿ ನಿಮ್ಗ? ಏನಿಲ್ಲ ಅಂದ್ರು ಬಂಡವಾಳ ಎಷ್ಟ್ ಹಾಕಿದ್ರಿ? ಬಂಡವಾಳ ಇದು ಟೋಟಲ್ ಶೆಡ್ ಇಂದ ಬಿಟ್ರಿ. ಈಗ ಶೆಡ್ ಅಂತ ಪರ್ಮನೆಂಟ್ ಉಳಿತದ. ಶೆಡ್ ಇಂದ ಬಿಟ್ರು 1 ಲಕ್ಷ 1.5 ಲಕ್ಷ ರೂಪಾಯಿ ಉಳಿತದ್ರಿ. ಅಷ್ಟು ಉಳಿತದ 4 ತಿಂಗಳದಾಗ್ರಿ?
ಏನು ನೀವೇ ಒಯ್ದು ಮಾರ್ಬೇಕೇನ್ರಿ ಯಾರೇ ಬರ್ತಾರ್ರಿ ಒಯ್ಲಿಕ್ಕೆ? ಮಾರ್ಕೆಟಿಂಗ್ ಹೋತದ ಮಾಲ ಕಡಿಮೆ ಹೋಗ್ತದ. ಮಾರ್ಕೆಟ್ನಾಗ ಅವ್ರು ಡೈರೆಕ್ಟ್ ಬಂದ್ ಒಯ್ತಾರ 160 ರೂಪಾಯಿ ಕೆಜಿ ಒಯ್ತಾರ. ನಾವ್ ಅವ್ರಿಗೆ ಕೊಟ್ಟಿಲ್ಲ. ಕಡಿಮೆ ತಗೋತಾರ. ಹಂಗ ಹೋದ್ರ 1,70,000 ರೂಪಾಯಿ ಗಳಿಕೆ ಆಗ್ತದ ನಿಮ್ಗೆ ಇಮಿಡಿಯೇಟ್ಲಿ ತೆಗದ್ರ ಎಲ್ಲಾ ತೆಗೆದು. ಅಂದ್ರೆ ನೀವೇ ಒಯ್ದ್ರ ಜಾಸ್ತಿ ಬರುತ್ತೆ. ಹೆಚ್ಚಿಗೆ ಬರುತ್ತೆ. ನಾವ್ ರಿಟೇಲ್ ಮಾಡಿವಿ, ಹೋಲ್ಸೇಲ್ ಮಾಡಿ. ನೀವ್ ಹೆಂಗ್ ಮಾಡ್ತೀರಿ? ನಾವ್ ಆ ಕಡೆ ಮಾರ್ಕೆಟ್ ಒಯ್ದಿರೋದು ಮಾಲ. ನೀವೇ ಒಯ್ದಿರಿ? ಫಸ್ಟ್ ಮಾತಾಡಿದೆವು, ಅಲ್ಲಿ ಮಾಲ್ ಡೀಲ್ ಅಲ್ಲಿ ನಮ್ದು. ಒಂದ್ ತಿಂಗಳು ಎಕ್ಸ್ಟ್ರಾ ಬಂದಿಸ್ ಅದಕ್ಕೆ ತಿಂಗಳು ಗೊತ್ತಲ್ಲ ಮಾಲ್ ಹೋಲಿಲ್ ಮಹಾರಾಷ್ಟ್ರದ ಹೋಲರ್ ಬಟ್ಟಿಗೆ ನಾವ್ ಇಲ್ಲಿ ರಿಟೇಲ್ ಮಾಡಿವಿ. ನಿಂಬಲ್ಲಿ ಕೋಳಿಗಳು ಕೋಳಿಗಳು ಇರ್ತಾವಲ್ಲ ಯಾವತ್ ಚಲೋ ಜಾಸ್ತಿ ರೀ? ಈಗ ನಂಬಲ್ಲಿ ಟೈಟ್ ಮಾರ್ಕೆಟ್ ಅಪ್ಪ ಅಂದ್ರ ಜವಾರಿ ಪ್ಯೂರ್ ಜವಾರಿ. ಬಟ್ ಅದಕ್ಕ 5 ರಿಂದ 6 ತಿಂಗಳು ಬೇಕು ಬೆಳಸಲ್ಕ. ಜಾಸ್ತಿ ಟೈಮ್ ತಗೋತಾರ. ಇವಕ್ ಏನದ ನಾವೆಲ್ಲಾ ಕೂಡ 3 ತಿಂಗಳದಾಗ ಮಾರ್ಬೋದು. 70 ದಿವ್ಸನಾಗ ಬರ್ತದ ಚಲೋ ಮೈಸೂರ್. 70-80 ದಿವ್ಸ ಹಾಯಷ್ಟ. ಆಮ್ಯಾಲ ಏನಾರ ನಮ್ಗ್ ಪ್ರಾಬ್ಲಮ್ ಬತ್ತು ಮಾರ್ಕೆಟ್ ಹೋಲಪ್ಪ ಹೆಚ್ಚಿಗೆ ಬೆಳಿತ ಬಟ್ ತಿತ್ತದ ಹೆಚ್ಚಿಗೆ. ಇವ್ ಏನ್ರ ಮೈಸ್ಲಕ್ಕ ಹೊರಗ್ ಹೋಯ್ತಿರೇನ್ರಿ ಇವಕ್ಕ? ಇಲ್ಲಿ ಮೇನ್ ಮೈಸೂರ್ ಇದೆ ಇಲ್ಲೇ ರೀ. ಅಂದ್ರ ಸುಮ್ಮ ತಿರ್ಗಾಳಕ ಹೊರಗ್ ಬಿಡ್ಬೋದು. ಯಾವಾಗ ಬಿಡ್ತೀರಿ? ಏನಿಲ್ಲ ಚಂತನೂ ಬಿಡ್ಬೋದು, 1 ತಾಸನು ಬಿಟ್ಟು ಬಂದ್ ಮಾಡ್ಬೋದು. ಅದೇನಿಲ್ಲ ಹೋತವ್ರ ಒಟ್ಟು ಕೋಳಿಗಳು ವಾಪಸ್ ಹೋತಾವ್ರಿ? ತಾನೇ ಹೋಗ್ತಾವ, ತಾನೇ ಬರ್ತಾವ. ಏನ್ ಅವಕ್ಕೆ ಸ್ವಲ್ಪ ರೂಢ ಮಾಡ್ಬೇಕೇನ್ರಿ? ಏನು ಇಲ್ಲ, ಬಾಲ ತೆರೆದ್ಬಿಟ್ಟು ಹೋಗ್ಬಿಡ್ತಾವ. ಹೊರಗ್ ಹೋತಾವ್ರಿ ಸದ್ಯಕ್ಕ. ಒಳ್ಳೆ ಮತ್ ತಾನೇ ಬರ್ತಾವ್ರಿ? ತಾನೇ ಬರ್ತಾವ. ಅವಕ್ ಮನಿ ಅನ್ನೋದು ಇದು ಗೊತ್ತದ. ಜ್ಞಾನ ಅದ. ಆಮೇಲೆ ಹಿಂಗ ನಂಬ್ತಾವ. ಇದು ಫುಡ್ ಏನ್ ಅಂತರ್ ಮ್ಯಾಗ ಕಟ್ಟಿರ್ತಿರ್ಲ ಇದು? ಅದು ಸಣ್ಣಕ್ರ ಇದ್ದಕ್ರ ಬ್ಯಾರೆ ಬರ್ತಾರಟ್ರಿ. ಇದು ಸ್ವಲ್ಪ ನೇಟ್ ಐತಪ್ಪ ಅಂದ್ ಬಳಕ ಅದು ತೆಗಿತೀವಿ. ಇದು ಬ್ಯಾರೆ ಟ್ರೇ ಹಿಂಗ್ ಕಟ್ತೀವಿ. ಇದು ಹ್ಯಾಂಗ್ ದೊಡ್ಡದಾತ ಹ್ಯಾಂಗ ಎತ್ತರ ಮಾಡ್ಕೊತ ಹೋಗೋದು. ತೆಳಗಿದ್ರ ಚಲ್ತದ, ಎತ್ತರ ಮಾಡ್ಕೊತ ಹೋಗೋದು. ಎಷ್ಟು ಖರ್ಚು ಬರ್ತೈತ್ರಿ ಸೋಮ ಶೆಡ್ಡಿಗ್ರಿ? ಶೆಡ್ಡಿಗೆ ನೋಡಿ 2-3 ಲಕ್ಷ ರೂಪಾಯಿ ಬರ್ತದ್ರಿ. ಚಲೋ ಶೆಡ್ ಮಾಡ್ಕೊಂಡ್ರೆ 12 ಲಕ್ಷ ತನ ಬರ್ತದ. 12 ಲಕ್ಷ ತನ ಬರ್ತದ ಚಲೋ ಮಾಡಿದ್ರ. ಸುಮ್ಮ ಇಟ್ಟೆ ಸಾಮಾನ್ಯ ಸಿಂಪಲ್ ಮಾಡಿವಪ್ಪ ಅಂದ್ರೆ ಈಗ 2 ಲಕ್ಷ ರೂಪಾಯಿ. ಇವು ಎಲ್ಲ ಮಾಡ್ಲಕ್ರಿ? ಎಲ್ಲ ಹಿಡ್ಕೊಂಡ್ ಅಷ್ಟು ಬರ್ತೈತಿ? 2 ಲಕ್ಷ ರೂಪಾಯಿ ಬರ್ತದೆ. ಇದ್ ನಿಮ್ಗೆ ಯಾರ ಕೇಳಿದ್ರ ಅವ್ರಿಗೇನು ಯಾವ ತರ ಹೇಳ್ತೀರಿ ಶೆಡ್ಗಳ ಬಗ್ಗೆ? ಮರಿ ಹೋಯ್ತೀನಿ ಅಂದ್ರಿ ಅವ್ರಿಗೆಲ್ಲ ಅವ್ರ ಶೆಡ್ ನೋಡ್ಕೊಂಡಿರ್ತೀವಿ, ಕೇಳಿರ್ತೀವಿ. ಅವ್ರಿಗೆ ಎಷ್ಟ್ ಫುಟ್ಟಿಗೆ ಎಷ್ಟ್ ಕುಂದಿರ್ತಾವ ಗೊತ್ತದ ನಮ್ಗ. ಎಲ್ಲಾ ತರ ಹೇಳ್ಕೊಡ್ತೀವಿ, ಎಲ್ಲಾ ಮಾಹಿತಿ ಕೊಡ್ತೀವಿ ಅವ್ರಿಗೆ. ಎಷ್ಟ್ರಾಗ ಎಷ್ಟ್ ಕುಂದಿರ್ತಾವ, ಯಾವ ಸಾಕುದ್ರ ಅವ್ರ ಅಭಿಪ್ರಾಯ, ಅವ್ರು ಯಾವತ್ ಸಾಕ್ಬೇಕಂತಾರೆ. ಕೆಲವೊಬ್ರಿಗೆ ಪ್ಯೂರ್ ಜವಾರಿನೇ ಬೇಕು, ಅವ್ರು ಲೇಟ್ ಆಗಲ್ಲಕ್ರೆ ಅವೇ ಬೇಕಂತ ಹೇಳ್ತಾರ. ಅಂದ್ರೆ ಹುಂಜ ಕೋಳಿ ರೇಟ್ ಸೇಮ್ ರೇಟ್ ಇರ್ತಾವ. ಸೇಮ್ ರೇಟ್ ಇರ್ತಾವ್ರಿ? ನಮಗ್ ಮಾರ್ಕೆಟ್ ರೇಟ್ ಫರಕ್ ಇರ್ತದ. ಅಲ್ಲಿ ನಾವು ಮರಿ ತಗೊಳ್ಳೋ ಮುಂದ ಸೇಮ್ ರೇಟ್ ಇರ್ತದ. ಅದ್ರ ನೀವ್ ಎಲ್ಲೇ ಮಾಲ್ ಹಾಕೊಂಡ್ರು ಅರ್ಧ ಕೋಳಿ ಬರ್ತದ, ಅರ್ಧ ಹುಂಜ ಬರ್ತದ ಅದ್ರಾಗ. ಈ ಸಾದ ಈ ಅಷ್ಟು ಕೋಳಿಯಾಗ ಹೈಯೆಸ್ಟ್ ರೇಟ್ ಯಾವ್ದಕ್ಕಾದ್ರಿ ಈಗ? ಈಗ ಇದ್ರಾಗ ಅಂದ್ರೆ ಹುಂಜೆ ಹೆಚ್ಚಿಗೆ ಹೈಯೆಸ್ಟ್ ರೀ. ಆಮೇಲೆ ಹಿಂಗ ಇತ್ತಾರ ಬ್ಯಾರೆ ಇರ್ತಾವ. ಸರ್ ಟರ್ಕಿಗೆ ರೊಕ್ಕ ಬಾಳ ಇರ್ತದ, 2,000-3,000 ಒಂದ್ ಇರ್ತದ. ಇಲ್ಲಿ ನನ್ಬಲ್ಲಿ ಅದು ಬಿದರ್ ಅಂತ ಹೇಳಿ ಉಲ್ಟಾ ಪೀಸಿಂದ ಇದು. ಇದೇನ್ರಿ? ಇದು ಬಿದರ್ ಅಂತ ಹೇಳಿ ಬರ್ತದ. ಬಿದರ್ರಿ? ಬಿದರ್ ಕೋಳಿ ಅಂತ ಹೇಳಿ ಇದು ರೀ. ಏನ್ರಿ ಅದ್ರದಿಂದ ಲಾಭ? ಅದ್ರದ್ದು ಬೆಲೆ ಏನು ಹೇಳಕ್ ಬರಲ್ರಿ. ಹಿಂಗ 1,000 ಮಾರ್ಬೋದು, 1,00,000 ಮಾರ್ಬೋದು ನಾವು. ಇದು ಕೋಳಿ ರೇಟ್ ರೀ? ರೀ. ಹಂಗ್ರಿ ಅದ್ರದ್ದು ಏನ್ರಿ ಅಂತದ್ರಿ? ಅದ್ರದ್ದು ತಾಂತ್ರಿಕ ಮಂದಿ ಹೋಯ್ತಿರ್ತಾರ. ತಾಂತ್ರಿಕ ಮಂದಿ ಅದು ಏನು ಗೊತ್ತಿಲ್ಲ ನಮ್ಗ. ಆದ್ರ ಬಟ್ ಅವ್ರಿಗೆ ಅದು ಯೂಸ್ ಮಾಡ್ಲಕ್ ಬರ್ತದ, ಅವ್ರು ಹೋಯ್ತಾರ. ಅದು ಲಕ್ಷ ತನ ಮಾರ್ತಾರ ಒಂದೊಂದ್ ಟೈಮ್. ಅದು ಏನ್ ಅದ್ರ ಮ್ಯಾಗ ಸೀಸನ್ ಅದು ಏನ್ ಸೀಸನ್ ಏನು ಇರಲ್ಲ. ಸೀಸನ್ ಏನು ಸಂಬಂಧ ಇಲ್ಲ. ಅದು ಏನು ಸ್ವಲ್ಪ ದೊಡ್ಡದಿದ್ರು ನಡೀತದ, ದೊಡ್ಡದಿದ್ರು ಸಣ್ಣದು ಏನು ಸಂಬಂಧ ಇಲ್ಲ. ಬಟ್ ಇಂಥದ್ ಬೇಕು ಅವ್ರಿಗೆ. ಅದು ಪ್ಯೂರ್ ಅದ. ಈಗ ಪ್ಯೂರ್ ಕರಿದ ಅಂದ್ರೆ ಕರೀದ್ ಅಂದ್ರೆ ಇದನ್ನು ಕರೀದಿಲ್ಲ ಏನ್ರಿ? ಅದು ಪ್ಯೂರ್ ಕರಿ. ಅದಕ್ಕೆ ಎಲ್ಲಿ ಡಾಕ್ ಕಾಣಿಸ್ತಾವ ನಿಮ್ಗೆ? ಏನು ಕಾಣಿಸಲ್ಲ ಇವ್ರಿ ಅದ್ರ? ಅದು ಪ್ಯೂರ್ ಅದ್ರದು. ಈ ತರ ಇರ್ತೈತಿ ಏನ್ರಿ ಅದು? 1 ಲಕ್ಷ ಅಂದ್ರೆ ಇಂತ ಇದೇ ಜಾತಿ ಬಾಳ ಖರೀದಿ ಆಗಲ್ರಿ ಅದು. ಓಹೋ, ಅಂದ್ರೆ ಖರೀದ್ ಬೇಕ್ರಿ ಅವ್ರಿಗೆ? ಅದು ಯಾವಾಗಾರ ಸುಮ್ ಎಲ್ಲಾರು ಒಬ್ರಿಗೆ ಹತ್ತಿರ್ತದ. ಹಿಂಗ್ರಿ ಮಾರ್ಕೆಟ್ ದಬಾಶೆ ಅದ, ಬಟ್ ಅದ ಖರೀದಿ ಮಾಡೋರ್ನು ಬೇಕಲ್ಲ. ಮಾರ್ಕೆಟ್ ಇರಲ್ರಿ. ನೀವು ಸಾಕಂಗ್ ಸಾಕಿರಿ, ಅದು ಖರೀದಿ ಆಗಿಬಿಟ್ಟದ ನಿಮ್ ಲಾಕ್ರಿ ಅದು. ಬಟ್ ಬರ್ತಿರ್ತಾವ ಎಲ್ಲ ಮಿಕ್ಸ್ ಮರಿ ಬರ್ತಿರ್ತಾವ. ನಾವ್ ಅದೇ ಅಂದ್ರೆ ಅದೇ ಬರ್ಲ, ಅದ್ರಾಗ ಬ್ಯಾರೆ ಬ್ಯಾರೆ ಬರ್ತಿರ್ತಾವ. ಈಗ ನೀವು ಕೋಳಿ ಯಾರ ಹೊಸಬ್ರು ಮಾಡ್ಬೇಕತ್ತಪ್ಪ ಅಂದ್ರ ನಮಗ್ ಬಂದ್ ಬೆಟ್ಟರಿ. ಬಟ್ ನೀವು ಕಾಂಟ್ಯಾಕ್ಟ್ ಮಾಡ್ರಿ, ನಂಬರ್ ತಗೋರಿ. ನೀವ್ ಯಾರೇ ಕಾಂಟ್ಯಾಕ್ಟ್, ನಿಮ್ಗೆ ಯಾವ ತರ ಮಾಡ್ಬೇಕು, ಏನ್ ನೋಡ್ಬೇಕು ಅನ್ನೋದು ಪೂರಾ ಐಡಿಯಾ ಕೊಡ್ತೀವಿ ನಾವು. ಹೆಂಗ್ ಸಂಭಾಳಿಸ್ಬೇಕು, ಹೆಂಗ್ ಬಳಸ್ಬೇಕು, ಅದ್ರದ್ದು ಏನ್ ಉಪಚಾರ ಮಾಡ್ಬೇಕು, ಫಸ್ಟ್ ತಂದಾಗ ಏನ್ ಮಾಡ್ಬೇಕು, ನಿಮ್ಗೆ ಸ್ಟಾರ್ಟ್ ಹಿಡ್ಕೊಂಡು ಎಂಡ್ ತನ ನಾವೆಲ್ಲ ತಿಳಿಸಿ ಹೇಳ್ತೀವಿ. ಕಾಲ್ ಮಾಡಿದ್ರೆ ಹೇಳ್ತೀರಿ? ಒಂದ್ ಕಾಲ್ ಮಾಡಿದ್ರೆ ಆಯ್ತು, ನಿಮ್ಗೆ ನಾವ್ ಐಡಿಯಾ ಕೊಡ್ತೀವಿ. ಏನ್ ಆಲಾತ ಅಂತ ಹೇಳಿದ್ರ ಇಲ್ಲ ಹೇಳ್ತೀವಿ ನಿಮ್ಗೆ. ನಿಮ್ ಮೊಬೈಲ್ ನಂಬರ್? 73-533-2677-8. ಕಾಲ್ ಮಾಡ್ತಾರ್ರಿ, ಬಂದ್ರ ಇದು ಮಾಡ್ರಿ. ಮರಿಗೋಳು ಹಾಕೋರ್ನು ಕಾಲ್ ಮಾಡ್ತಿರ್ತಾರಿ, ಕೋಳಿ ಒಯ್ಯೋರ್ನು ಕಾಲ್ ಮಾಡ್ತಿರ್ತಾರಿ. ಬಲ್ರಿ ಯಾರೇ ಬಂದ್ರು ಅವ್ರ ಕೋಳಿ ಕೊಡ್ತೀರಿ ಅವ ಇಲ್ರಿ? ಮತ್ ಇದ್ರದಿಂತ ಏನ್ರಿ ಎಫೆಕ್ಟ್ ಅದ ಏನ್ರಿ ಜನರಿಗೆ? ಏನ್ರಿ ಯಾರಿಗೆ ಅದ್ರದ್ದು ಏನು ತೊಂದ್ರೆ ಇಲ್ಲ. ಆಮೇಲೆ ನಿಮ್ದು ಇದು ಆಗ್ತದ. ಆಮೇಲೆ ನೀವು ಚಳಗ್ ಸರಿ ಕರೆಕ್ಟ್ ಆಗಿ ಬೆಡ್ ಹಾಕೊಂಡ್ ಮಾಡಿದ್ರಪ್ಪ ಅಂದ್ರ ನಿಮ್ ಗೊಬ್ಬರ ಮಾರ್ತದ.
ಗೊಬ್ಬರನು ಆತದ್ರಿ ಮಾಡಿದ್ರ 1,000 ಕೋಳಿಗೆ ಮಿನಿಮಮ್ ಏನು ಇಲ್ಲಪ್ಪ ಅಂದ್ರ ಒಂದು 1.5 ಪಿಶವಿ ತನನು ಆತದ. ಇದಕ್ರಿ ಗೊಬ್ಬರ ತಯಾರಾಗ್ತದ. ಆ ಗೊಬ್ಬರನು ಮಾರಬಹುದು ನೀವು. 150 ರೂಪಾಯಿ ತನ ಒಂದ್ ಚೀಲ ಗೊಬ್ಬರ ಮಾರ್ತದ. ಇದು ಮತ್ತೇನ್ರಿ ಹೊಸ ಪ್ಲಾನ್ ಐತೇನ್ರಿ ನಿಮಗ ಏನ್ರಿ ಮಾಡೋವಂತದ್ದು? ಈಗ ನಾವು ಮಾಡ್ಕೊಳ್ಳೋದಿವಿ. ಇದು ಸುಮ್ ನಮ್ದು ಟೆಂಪ್ರವರಿ ಶೆಡ್ ಮಾಡಿ ನಾವು ಈಗ ಪರ್ಮನೆಂಟ್ ಶೆಡ್ 10-12 ಲಕ್ಷ ರೂಪಾಯಿ ಖರ್ಚು ಮಾಡಿ ಶೆಡ್, ಆಮೇಲೆ ತೆಳಗ ಮೀನ, ಆಮೇಲೆ ನಾವು ಒತ್ತಾಟಿ ಕುರಿ, ಒತ್ತಾಟಿ ಕೋಳಿ 3 ತರ ಮಾಡ್ಲತ್ತೀವಿ. ಇನ್ನೊಂದ್ ಚಾಲು ಮಾಡೋದು. ಇನ್ನೊಂದ್ ಎಷ್ಟ್ ವರ್ಷ ಆಗ್ಬೋದ್ರಿ ಮಾಡ್ಲಕ್ಕ? ಈಗ ಈ 4 ತಿಂಗಳದ ಚಾಲು ಮಾಡ್ತೀವ್ರಿ ಕೆಲಸ. ಅದನ್ನು ಮಾಡ್ತೀರಿ? ಈಗ ಇದು ಸುಮ್ ಟೆಂಪ್ರವರಿ ಮಾಡ್ಕೊಂಡಿವ್ರಿ ನಾವು. ಇದು ಪೂರಾ ಚೇಂಜ್ ಮಾಡಿ ಮಾಡ್ಕೊಳ್ಳೋದು. ಬರೋಬ್ಬರಿ ಐತ್ರಿ. ಈ ಸಲ ಮಳಿ ಗಿಳಿ ಬಂದ್ರ ಮಳಿ ಬಂದ್ರ ಇದಕ್ ಹತ್ ನೀರ್ ತೆಳಗ್ ಬರ್ತಾವ್ರಿ. ಬಟ್ ಇದ್ರದ್ದು ಏನೇನಪ್ಪ ಅಂದ್ರ ಒಳಗ ಡಸ್ಟ್ ಹೋಗೋದ್ರಿಂದ ಆರಾಮ್ ತಪ್ತದ. ಕೋಳಿಗಳಿಗೆ ಡಸ್ಟ್ ಹೋಗ್ಬಾರ್ದು ಒಳಗ. ಇನ್ನೊಂದು ನೀರ್ ಹತ್ತಬಾರ್ದು, ಅವಕ್ಕ ನೀರ್ ಹತ್ತಬಾರ್ದು, ಡಸ್ಟ್ ಹೋಗಬಾರ್ದು ಅಂತೇಳಿ ಇದು ಹಾಕಿವಿ ನಾವು. ಆಮೇಲೆ ಒಳಗ್ ಫುಡ್ ತಿತ್ತದ. ಫುಡ್ ತಿನ್ನೋ ಮುಂದ ಗಾಳಿ ಹತ್ತರ ಗಾಳಿ ಮಾಲ್ ಹಾರ್ತದ. ಪೌಡರ್ ಟೈಪ್ ಆಗಿರ್ತದ, ಹಾರ್ತದ. ಅದು ಹಾರ್ಬಾರ್ದು ಎಲ್ಲ ಅನ್ನೋದು ಉದ್ದೇಶ. ನಮ್ಗೆ ಯಾವಾಗಾರ ಹಿಂಗ ಅನ್ಸೋರ ಅಲ್ಲಿ ಕಾಳಿಲ್ಲ, ನಾವು ಬ್ರೇಕ್ ಮಾಡಿವಪ್ಪ ಅಂದ್ರ ಇದನ್ನ ತೆರಿತೀವಿ. ಅಂದ್ರೆ ಅದ್ರ ಸಲಿಂದ ಇದು ಹಾಕಿರಿ? ಮಳಿನೂ ಆಯ್ತು. ಮಳಿ ಬಂದ್ರು ಬಿಟ್ಟಿರ್ತೀವಿ ತೆಳಗ. ಆಮೇಲೆ ಕಾಳ ತಿತ್ತಿತ್ತಪ್ಪ ಅಂದ್ರ ಅದು ನಾವು ಏನ್ ಹಾಕಿರ್ತೀವಿ ಫುಡ್, ಅದು ಪೌಡರ್ ಆಗಿರ್ತದ. ಅದು ಪೌಡರ್ ಗಾಳಿಗೆ ಹಾರ್ತದ. ನಮ್ಮಲ್ಲಿ ಗಾಳಿ ಹೆಚ್ಚಿಗೆ ಇರ್ತದ. ಅದರ ಸಂಬಂಧ ಅಲ್ಲಿ ಏನು ಇಲ್ಲ, ಬ್ರೇಕ್ ಮಾಡಿವಪ್ಪ ಅಂದ್ರೆ ಇದು ನಾವು ತೆರೆದಿರ್ತೀವಿ. ಓಹೋ, ಈ ತರ ಇರುತ್ತೆ ಏನ್ರಿ ಇದು? ಪೂರ್ತಿ ಸುತ್ತ ಹಾಕಿರಿ? ಪೂರಾ ರೀ. 2 ತರ ಜಾಳಿಗೆ ಅದಾವ. 2 ಇಂಚಿಂದ ಅದ, 1.5 ಇಂಚಿಂದ ಅದ, ಆಮೇಲೆ ಏನದ ಅರ್ಧ ಇಂಚಿಂದ ಅದ. ಹುಳ ಉಬ್ಡಿ ಹೋಗ್ಬಾರ್ದು. ಓಹೋ, ಪೂರ್ತಿ ಮಣ್ಣು ತುಂಬ್ರಿ ಏನ್ ತಳದ್ರಿ? ಇದು ಪರಿಶಿ ಹಾಕಿಲ್ರಿ. ಏನು ಒಳಗ್ ಹೋಗ್ಬಾರ್ದೇನು? ಏನು ಹೋಗಲ್ರಿ. ಇನ್ನೊಂದ್ ಅಕಸ್ಮಾತ್ ಅರ್ಧ ಕೆಜಿ ಆದ್ರ ಇಲ್ಲಿ ಬೇಸಿ ಬಾರ್ಕಲ್ಗುಣಿಯಿಂದ ಕೊಡ್ಲಿಕ್ಕೆ ಅವಿಂತನ ಹಾವು ಹೋದ್ರು ಅಲ್ಲಿ ಹೊರಗ್ ಬರಲ್ಲ. ಅದು ಸಾಯ್ಲಾರ್ದೆ ಪೂರಾ ಹರ್ಕೊಂಡ್ ತಿಂದ್ಬಿಡ್ತಾವ ಕೋಳಿಗಳೇ. ಸಣ್ಣದ ಹೋದ್ರ ಏನ್ ಸಂಬಂಧ ಇಲ್ಲ. ದೊಡ್ಡದು ಬೇಸಿ ಕೊಡ್ಲಿಕ್ಕೆ ಅವನಂತ ಹೋದ್ರು ಬದಿಕ್ ಬರಲ್ಲ ಹೊರಗ. ಸಿಕ್ಕಾಪಟ್ಟೆ ಕೋಳಿ ಕಡೆ ಸಾಯ್ಬಿಡ್ತಾವ್ರಿ. ಹೋಗುರದಾಗ ಹಸನ ಮಾಡಿರ್ತಾವ. ಹೋಗುರದಾಗೆ ನಿಮ್ಗೆ ಏನ್ರ ಬಂದಿತ್ತೇನ್ರಿ ಈ ಕಡೆ? ಏನ್ರ ಒಂದ್ಸರಿ ನರಿ ಪರಿ ಬಂದಾವ ಹಿಂಗ. ಎಲ್ಲ ಬಂದೋಬಸ್ತ್ ಅದ, ಏನು ಸಂಬಂಧ ಪಡಲ್ಲ. ಅಡಿವಿ ಅದಲ್ಲ, ನರಿ ಪರಿ ಬಂದಾವ. ಹಿಂಗ ನರಿ ಬಂದಾವ ಹಿಂಗ ಎಲ್ಲಾ ಹಿಂಗ ಹಾರಿ ಪ್ರಯತ್ನ ಮಾಡಿ ಒಳಗ್ ಹೋಗ್ಬೇಕಂತೇಳಿ. ಕೋಳಿ ದಾನ್ಲಿ ಮಾಡನ ಬಂದ್ವಿ, ಬ್ಯಾಟ್ರಿ ಹೊಡೆದಿವಿ. ಹೊಡೆದೇ ಬಿಟ್ಟಿವಿ ಅದಕ್ಕ. ಇಲ್ಲಿ ಮಿನಿಮಮ್ ಬಾಳ ಅದಾವ, 100 ತನ ಅದಾವ. ಬಟ್ ನಾಯಿ ಇರ್ತದ. ಆಮೇಲೆ ಏನ್ರ ಸ್ವಲ್ಪ ಬಗಳದ್ರ ನಾವು ಬ್ಯಾಟ್ರಿ ಅದು ಇದು ಮಾಡ್ತೀವಿ. ಏನು ಯಾವ ಇಫೆಕ್ಟ್ ನಮ್ಗೆ ಅಂತೂ ಆಗಿಲ್ಲ. ಯಾರಿಗಾದ್ರ ಕೋಳಿಗಳು ಬೇಕಾದ್ರೆ ಇಲ್ಲೇ ಚಟ್ರಿಗೆ ಸಿಗ್ತಾವ. ಯಾರು ಸುತ್ತಮುತ್ತ ಇರ್ತಿರಲ್ಲ, ಯಾರಿಗಾದ್ರೂ ಬೇಕಂದ್ರೆ ಇವ್ರು ಕಾಂಟ್ಯಾಕ್ಟ್ ಮಾಡ್ರಿ ಸರ್. ನಿಮ್ ನಂಬರ್? ನಮ್ ನಂಬರ್ 7353326778. ನಮ್ಮಲ್ಲಿ ಮರಿನೂ ಸಿಗ್ತಾವ, ತತ್ತಿನೂ ಸಿಗ್ತಾವ, ಕೋಳಿನೂ ಸಿಗ್ತಾವ, ಹುಂಜಾನು ಸಿಗ್ತಾವ. ಇದು ನಿಮ್ಗ ಮಾಹಿತಿನೂ ಸುದ್ದಿಗೆ ಕೊಡ್ತಾರ. ಇವ್ರ ನಂಬರ್ ಹಾಕಿರ್ತೀನಿ. ಏನೇ ಬೇಕಪ್ಪ ಅಂದ್ರ ಎದರದೇ ಮಾಹಿತಿ ಬೇಕು. ಕೋಳಿ ಸಾಕಾಣಿಕೆ ಮಾಡ್ರಿ, ಮಾಹಿತಿ ಇಲ್ಲ, ಸಾಯ್ಲಿಕತ್ತಾವ, ಗೋಣ್ ತಿರ್ಗಲ್ಕತ್ತಾವ, ಇವತ್ತ ತಲಿ ಬಾಗಸ್ಕೊಂಡ್ ನಿಂದಿರ್ಲಕತ್ತದ, ಕಾಳ ತಿನ್ನಲಾಗ್ಯದ, ನೀರ್ ಕುಡಿಯಲಾಗ್ಯದ, ಯಾವುದೇ ನೀವು ಹಿಂಗ್ ಪ್ರಾಬ್ಲಮ್ ಅಂತ ಹೇಳಿದ್ರೆ ನಿಮ್ಗೆ ಅದ್ರ ಉಪಚಾರ ನಾವು ಹೇಳ್ತೀವಿ. ಹಿಂಗ್ ಮಾಡಿದ್ರ ಆಗ್ತದ ಅಂತ ಹೇಳಿ. ಈಗ ಎಷ್ಟೋ ಮಂದಿ ಕೇಳ್ತಾರ, ಅವ್ರಿಗೆ ಹೇಳ್ತೀವಿ. ಹೇಳಿವ್ನು ಕರೆಕ್ಟ್ ಆಗ್ಯಾವ. ಯಾರಿಗೆ ಬೇಕಾದ್ರೂ ಅವ್ರ ಮಾಹಿತಿ ಕೂಡ ಕೊಡ್ತಾಳ, ಮರಿ ಕೂಡ ಕೊಡ್ತಾರ ಅವ್ರು. ನಿಮ್ಗೆ ಏನೇ ಸಮಸ್ಯೆ ಇರ್ಲಿ, ಮತ್ತೆ ಇಲ್ಲೇ ಸುತ್ತಮುತ್ತ ಯಾರ ಕೋಳಿ ತಿನ್ನೋರ್ ಇರ್ಲಿ, ಯಾರೇ ಇದ್ರು ಸಿಕ್ಕಾಪಟ್ಟೆ ಮರಿಗಳು ಅವ. ಇನ್ನೊಂದ್ ಶೆಡ್ ಕೂಡ ಐತಿ ಅವ್ರಿಗೆ ಬೇಕಂದ್ರ. ಸದ್ಯಕ್ಕೆ ಇದೊಂದ್ ಶೆಡ್ ಐತಿ. ಯಾರಾದ್ರೂ ಬೇಕಂದ್ರೆ ಒಂದ್ ನಂಬರ್ ಹಾಕಿರ್ತೀನಿಲ್ಲ, ಕಾಲ್ ಮಾಡ್ರಿ. ಬೇಕಾದಾಗ ಬಂದ್ ತೋರಿ, ನಂಬರ್ ಕೊಟ್ಟಿರ್ತೀನಿ. ಚಟ್ರಿಕಿ ಬಲ್ಲಿ ಬಂದ್ರೆ ಅವ್ರು ಕಾಲ್ ಪಿಕಪ್ ಮಾಡ್ಕೆ ಹೇಳ್ತಾರ.